ಕ್ರಿಕೆಟರ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ತುಂಬಾ ಉತ್ಸಾಹದಿಂದ ಇದೆ ತಂಡ. ಗೆಲ್ಲುವ ವಿಶ್ವಾಸ ಇದೆಯಾ? ಸರ್, ಗೆಲ್ಲುವ ವಿಶ್ವಾಸ ಇದೆ. ಒಂದು ಯಾರೇ ಗೆದ್ರೂ ನಮ್ಮ ಪಕ್ಷದ ಯುವಕರು ಗೆಲ್ತಾರೆ. ಕ್ರಿಕೆಟ್ ಆಡಿಸುವ ಉದ್ದೇಶ ಒಂದೇ. ಒಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅಲ್ಲಿದ್ದರೆ ಯುವಕರು ಪಕ್ಷ ಸಂಘಟನೆಗೂ ಸಹ ಒಂದು ಅನುಕೂಲ ಆಗುತ್ತೆ, ಒಂದು ಮನೋರಂಜನೆನೂ ಆಗುತ್ತೆ, ಒಂದು ಫಿಟ್ನೆಸ್ಗೂ ಆಗುತ್ತೆ ಅಂತೇಳಿ ನಾವು ಕ್ರಿಕೆಟ್ನ ಆಯೋಜನೆ ಮಾಡ್ಕೊಂಡಿದ್ದೀರಿ. JPL ಮಾಡ್ತಕ್ಕಂಥ ಮೂಲ ಉದ್ದೇಶ ಒಂದು, HD ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬ ಮತ್ತು ಪಕ್ಷದ ರಜತ ಮಹೋತ್ಸವ ಪ್ರಯುಕ್ತ ಇದೇ ತಿಂಗಳು 15, 16, 17ನೇ ತಾರೀಕು ನೈಸ್ ಮೈದಾನದಲ್ಲಿ ಕ್ರಿಕೆಟ್ JPL ಪಂದ್ಯಾವಳಿಯನ್ನು ನಮ್ಮ ಪಕ್ಷದ ವತಿಯಿಂದ JPL ಅನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಪಂದ್ಯಾವಳಿಗಳಿಗೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ 26 ತಂಡಗಳು ಭಾಗವಹಿಸ್ತಾ ಇದ್ದಾರೆ. ಬೆಂಗಳೂರು ನಗರದಿಂದ 4 ತಂಡಗಳು ಭಾಗವಹಿಸ್ತಾ ಇದೆ. ಅದೇ ರೀತಿ ನಮ್ಮ ಬೆಂಗಳೂರು ಉತ್ತರ ಭಾಗದಲ್ಲಿ ಯಲಂಕ ಜಾಗ್ವಾರ್ಸ್ ಅಂತೇಳಿ ಒಂದು ತಂಡದ ಭಾಗವಹಿಸ್ತದೆ. ಈ ತಂಡದ ಮಾಲೀಕತ್ವವನ್ನು ನಾನು ವಹಿಸ್ಕೊಂಡಿದ್ದೀನಿ. ಇವತ್ತು ಈ ತಂಡದ ಜರ್ಸಿ ಲಾಂಚ್ ಆಗ್ಬೋದು, ಲೋಗೋ ಲಾಂಚ್ ಆಗ್ಬೋದು ಮತ್ತು ಎಲ್ಲ ಅವರಿಗೆ ಶೂ ಅನ್ನು ವಿತರಣೆ ಮಾಡೋಂಥ ಪ್ಲೇಯರ್ಸ್ಗಳಿಗೆ ಶೂ ವಿತರಣೆ ಮಾಡೋದು ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಪಕ್ಷದ ವರಿಷ್ಠರಾದಂಥ ಈ ಭಾಗದ ವರಿಷ್ಠರಾದಂಥ E ಕೃಷ್ಣಪ್ಪನವರಾಗ್ಬೋದು, ನಮ್ಮ ಪಕ್ಷದ GB ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಣ್ಣವರಾಗ್ಬೋದು ಮತ್ತು ವೇಣುಗೋಪಾಲ್ ಅಣ್ಣವರು, ಇವರೆಲ್ಲರ ಸಮೂಹದಲ್ಲಿ ಇವತ್ತು ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ಜರ್ಸಿ ವಿತರಣೆಯನ್ನ ಮಾಡಿದ್ವಿ. ಈಗ 26 ತಂಡಗಳಲ್ಲಿ ಎಲ್ಲಾ ತಂಡಗಳು JDS ಯುವ ಘಟಕದ್ದೇ ಅಂದ್ರೆ ಪಕ್ಷದ ಕಾರ್ಯಕರ್ತರೇ ಇರ್ತಾರ ಅಥವಾ ಬೇರೆ ಬೇರೆ ಯಾರು ಆಡ್ಬೋದಾ? ಎಲ್ಲಾರು ಪಕ್ಷದ ಕಾರ್ಯಕರ್ತರು, ಎಲ್ಲ ಪಕ್ಷದ ಮೆಂಬರ್ಶಿಪ್ ಅನ್ನ ತಗೊಂಡಿರ್ತಕ್ಕಂಥ ಹಾಗೂ ಪಕ್ಷದ ಏನು ಇದುವರೆಗೂ ಒಂದು ಮಿನಿಮಮ್ 5 ವರ್ಷ ಪಕ್ಷದ ಒಂದು ಮೆಂಬರ್ಶಿಪ್ ಅಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಪಕ್ಷದ ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ನಿಯಮ ಇದೆ. ಒಗ್ಗಟ್ಟು ಪ್ರದರ್ಶನಕ್ಕೆ, ಶಕ್ತಿ ಪ್ರದರ್ಶನಕ್ಕೆ, ಕ್ರೀಡಾಭಿಮಾನವನ್ನ ಮತ್ತು ಪಕ್ಷದ ಅಭಿಮಾನವನ್ನ ಮೂಡಿಸ್ಲಿಕ್ಕೆ ಇದೆ ಅಥವಾ ಹೇಗೆ? ಹೌದು ಸರ್, ಪಕ್ಷದ ಅಭಿಮಾನ ಹಾಗೂ ಕ್ರೀಡಾಭಿಮಾನದಿಂದನೇ ಪಕ್ಷದ ಯುವಕರನ್ನ ಸಂಘಟನೆ ಮಾಡೋ ಉದ್ದೇಶದಿಂದಲೇ ಈ ಒಂದು ಕ್ರೀಡೆನ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ತಾ ಇದ್ದೀವಿ. ಈಗ ಮೊದಲನೇ ಬಾರಿ ಮಾಡ್ತಾ ಇದ್ದೀರಿ, ಮುಂದೆ ಕಂಟಿನ್ಯೂ ಮಾಡಿದ್ರೆ ಸತತವಾಗಿ ನಮ್ಮ ಆಸೆ ಏನಂದ್ರೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದಾನೇ ಮಾಡ್ತಾ ಇದ್ದೀವಿ. ಇಂಥ ಒಂದು ರೆಸ್ಪಾನ್ಸ್ ಸಿಗ್ತದೆ ಅಂತ ನಮಗೂ ಸಹ ಅನ್ಕೊಂಡಿರಲಿಲ್ಲ. ಬಹಳ ಚೆನ್ನಾಗಿದೆ. ಬಹುಶಃ ಮಾಡಿದಿದ್ರೆ 200 ತಂಡಗಳಾಗ್ತಾ ಇತ್ತು. ನಾವು ಜಿಲ್ಲೆಗೊಂದು ಅಂತೇಳಿ ಲಿಮಿಟ್ ಮಾಡ್ಕೊಂಡು ಇವತ್ತು ಮಾಡಿದ್ದೀವಿ. ಬಹುಶಃ ಇದು ಇನ್ನೂ ಹೋಗ್ತಾ KPL IPL ಮಟ್ಟಕ್ಕೆ ಹೋಗ್ಲಿ ಅಂತ ನಾವು ಆಶಿಸ್ತೀವಿ.